ನೆಕ್ಸ್ಟ್ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಇವಾಗ ಪುಣ್ಯಾತ್ಮ ಚಿಕ್ಕ ವಯಸ್ಸಿನವನು ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು. ಇವಾಗ ನಮ್ಗ ಹೆಂಗಿತ್ತು ನಮ್ಮ ಅಪ್ಪನವ್ರು ಮಾಡಿದ್ರ, ನಮ್ಮ ಅಪ್ಪನವ್ರು ಮಾಡಿದ್ಮೇಲೆ ನಮ್ಮ ಅಪ್ಪನವ್ರು ನಾವು ಒಂದ್ ದಿನ ಕಲ್ತ್ಕೊಂತೀವಿ. ರಾಹುಲ್ ಗಾಂಧಿಗೆ ವಯಸ್ಸು ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರೀಗ ಮುಂದೆ ಚೆನ್ನಾಗಿ ಮಾಡ್ತಾರೆ. ಮೋದಿ ಬೇಡ ಅಂತ ನಾವು ರಾಹುಲ್ ಗಾಂಧಿನೇ ಆದ್ರೆ ಒಳ್ಳೇದೇ, ಕೆಲಸಗಳೆಲ್ಲ ಮಾಡಿಸ್ತಾನೆ. ಸುಮಾರು ಜನ ಬಿಜೆಪಿಗೆಲ್ಲ ಯಾರು ಓಟ್ ಹಾಕಲ್ಲ ಸರಿಗೆ, ಅದರಿಂದ ರಾಹುಲ್ ಗಾಂಧಿ ಆದ್ರೆ ಅಷ್ಟು ಕೆಲಸಗಳನ್ನ ಮಾಡಿಸ್ತಾನೆ. ನೆಕ್ಸ್ಟ್ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಅಲ್ಲಮ್ಮ, ಹಿಂದಿನಿಂದ ಗಾಂಧಿ ತಾತನು ನಮ್ಮ ಕರ್ನಾಟಕ ಭಾರತ ದೇಶಕ್ಕೆ ಬಂದಿದ್ದು. ಆಮ್ಯಾಕ ಭಾರತ ತಗೊಂಡ್ ಬಂದು ಇಂದಿರಾ ಗಾಂಧಿ ಬಂದ್ಲು. ಇಂದಿರಾ ಗಾಂಧಿ ಬಂದ್ಮೇಲೆ ಯಾರ ಸಾಯಿಸಿ ಹಾಕ್ತಿರು ಪುಣ್ಯಾತ್ಮರು. ಆಮ್ಯಾಕ ಇಂದಿರಾ ಗಾಂಧಿ ಸತ್ತೋದ್ಮೇಲೆ ರಾಜೀವ್ ಗಾಂಧಿ ಆತ್ಮ ಸಾಯಿಸಿ ಹಾಕ್ತಿರು. ಆಮ್ಯಾಕ ಇವಾಗ ಸೋನಿಯಾ ಗಾಂಧಿ ಬಂದವಳೆ, ಆಯಮ್ಮನ್ ಸೋಲ್ಸ್ಬಿಟ್ರು. ಕೆಲವು ಕಡೆ ಎಲ್ಲ ಬಂತು, ಕೆಲವು ಕಡೆ ಹೋಯ್ತು. ಇವಾಗ ಪುಣ್ಯಾತ್ಮ ಚಿಕ್ಕ ವಯಸ್ಸಿನವನು ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು. ಅವ್ರಿಗೆ ಅನುಭವ ಬೇಕಲ್ಲ ರಾಜಕೀಯದಲ್ಲಿ. ಅವ್ರ ತಾತನವ್ರು ಮಾಡಿರೋದು ನಮ್ಗೆ ಅನುಭವ ಬಂತು, ನನ್ನ ಮಕ್ಕಳು ಹಂಗೆ ಅನುಭವ ಬರ್ತದಮ್ಮ. ಇವಾಗ ನಮ್ಗ ಹೆಂಗಿತ್ತು ನಮ್ಮ ಅಪ್ಪನವ್ರು ಮಾಡಿದ್ರ, ನಮ್ಮ ಅಪ್ಪನವ್ರು ಮಾಡಿದ್ಮೇಲೆ ನಮ್ಮ ಅಪ್ಪನವ್ರು ನಾವು ಒಂದ್ ದಿನ ಕಲ್ತ್ಕೊಂತೀವಿ. ಅಂದ್ರೆ ಅವ್ರಿಗಿನ್ನ ಚಿಕ್ಕ ವಯಸ್ಸಲ್ಲ, ಹೆಂಗ್ ರಾಜಕೀಯದ ಪ್ರಧಾನಮಂತ್ರಿ ಕೊಟ್ಟಾಗತ್ತೆ? ಚಿಕ್ಕ ವಯಸ್ಸಾದ್ರೂ ಅದ್ ಹಿಂದಿನಿಂದ ಬಂದದೆ. ಅವ್ರ ಅಪ್ಪನವ್ರ ಕಾಲದ ತಾತನವ್ರ ಕಾಲದಾಗಿನಿಂದ ಬಂದಿರೋದು. ಅದು ಬಂದ್ರೆ ಹಿಂದೆ ಜೋಳ ತಂದವ್ರೆ, ಬಡವನ ಬಗ್ಗರನ್ನೆಲ್ಲ ಆದರ್ಸ್ಕೊಂಡವ್ರೆ. ಆ ಕಾಲದಾಗಿನಿಂದ ಇವತ್ತಿಗೂ ಅವರು ಬಿಡಿಸ್ತಾ ಅಂದಾಗ ಯಾರನ್ನು ಉದ್ಧಾರ ಮಾಡೋಲ್ಲ, ಎಲ್ಲ ಕೆಡ್ಸೋದ್ರಾಗ ಅವ್ರೆ. ಇವ್ರು ಅವ್ರಿಗೆ ನೀವ್ ಇವಾಗ ಅವಕಾಶ ಕೊಟ್ರೆ ಅದು ವಂಶ ರಾಜಕೀಯ ಆಗಲ್ಲ? ಆಗಲ್ಲ. ಹೆಂಗ್ ಹೇಳ್ತೀರಾ? ಈಗ ಅವ್ರ ಫ್ಯಾಮಿಲಿನೇ ರಾಜಕೀಯದಲ್ಲಿ ಬಂದಿರೋರು. ಅವರು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡ್ಯ ದೇಶ ತ್ಯಾಗ ಮಾಡಿ ನಮ್ಮ ರಾಜ್ಯನ ನಿಂತ್ಕೊಂಡವ್ರೆ. ಅದಕ್ಕೆ ಯಾಕೆ ಬರ್ತಾರೆ ಅವರು? ಏನು ಬರಲ್ಲ, ತಪ್ಪಾಗಲ್ಲ. ಅಕ್ಕಿ ಕೊಡ್ತಾ ಇದ್ದು, ಜೋಳ ತಂದು ಆ ಕಾಲದಾಗ ಗಂಜಿ ಇಟ್ಟವ್ರು ನಮ್ಗೆಲ್ಲ. ರಾಹುಲ್ ಗಾಂಧಿ ಯಾಕೆ ಸರ್? ಹೊಸವ್ರು ಬರ್ಬೇಕಲ್ಲ. ಇದಕ್ಕೂ ಮುಂಚೆ ಆ ಒಂದು ಪಕ್ಷ ಆಡಳಿತವೇ ಇತ್ತು ಸುಮಾರು 60 ವರ್ಷಗಳಿಂದ. ಅಭಿವೃದ್ಧಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಈ ಬಾರಿ ಬಂದ್ರೆ? ಈ ಬಾರಿ ಬಂದ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರಂತ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ವಯಸ್ಸು ಕಡಿಮೆ ಮತ್ತೆ ರಾಜಕೀಯದಲ್ಲಿ ಅನುಭವ ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ವಯಸ್ಸು ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರೀಗ ಮುಂದೆ ಚೆನ್ನಾಗಿ ಮಾಡ್ತಾರೆ. ಸರ್, ಈಗ ಒಟ್ಟಾರೆಯಾಗಿ ಅವ್ರ ಕಡೆಯಿಂದ ನೀವು ಅಭಿವೃದ್ಧಿ ಆಗುತ್ತೆ ಅಂತ ನಂಬ್ತಾ ಇದ್ದೀರಾ? ಆಗುತ್ತೆ. ಓಕೆ ಸರ್. ಮತ್ತೆ ಈಗ ಆಡಳಿತ ಪಕ್ಷ ಬಂದು BJP ಅವರು ಇದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ಅವರು ಬಂದ್ರೆ ವಂಶ ಆಡಳಿತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವುದಿಲ್ಲ, ಹಂಗೆಲ್ಲ ಏನಾಗೋದಿಲ್ಲ. ಈಗ ಬಂದ್ರೆ ಅವರು ಈಗ ಆಲ್ರೆಡಿ ಅವ್ರ ತಲೆಮಾರ ಎಲ್ಲ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಈಗ ಅವ್ರಿಗೂ ಕೊಟ್ರೆ ಅದು ವಂಶ ಆಡಳಿತನೇ ಅಲ್ವಾ? ಎಲ್ಲಾಗುತ್ತೆ ಮೇಡಮ್. ಈಗ ಮೋದಿ ಬಂದು ಎಷ್ಟು 10 ವರ್ಷ ಆಯ್ತಲ್ಲ. GST ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿದ್ದಾರೆ. ಮೋದಿ ಬೇಡ ಅಂತ ನಾವು ರಾಹುಲ್ ಗಾಂಧಿನೇ ಆದ್ರೆ ಒಳ್ಳೇದೇ, ಕೆಲಸಗಳೆಲ್ಲ ಮಾಡಿಸ್ತಾನೆ. ಈ ಮೋದಿ ರಾಹುಲ್ ಅಷ್ಟಾಗಿ ಕೆಲಸ ಮಾಡಿಸೋದು ಅಷ್ಟಾಗಿರ್ತದೆ. ಆತ್ಮಕತೆ ಅವರು, ಯಾಕಂತಂದ್ರೆ ಸುಮಾರು ಜನ ಬಿಜೆಪಿಗೆಲ್ಲ ಯಾರು ಓಟ್ ಹಾಕಲ್ಲ ಸರಿಗೆ, ಅದರಿಂದ ರಾಹುಲ್ ಗಾಂಧಿ ಆದ್ರೆ ಅಷ್ಟು ಕೆಲಸಗಳನ್ನ ಮಾಡಿಸ್ತಾನೆ. ಅವ್ರಿಗಿನ್ನೂ ವಯಸ್ಸು ಸಾಲದಲ್ವಾ? ವಯಸ್ಸು ಸಾಲದಾದ್ರೂ ಅವ್ರ ಕೆಲಸಗಳು, ಅವ್ರ ಜನ ಸಂಖ್ಯೆ ಚೆನ್ನಾಗಿದೆ. ಅವ್ರಿಗೆ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಅನುಭವ ಬೇಕು ರಾಜಕೀಯದಲ್ಲಿ. ಅವ್ರಿಗೆ ಯಾವ ಅನುಭವ ಇದೆ ಅಂತ ಹೇಳ್ತೀರಾ? ಯಾವ ಅನುಭವ ಅಂತಂದ್ರೆ ಜನಸಂಖ್ಯೆ, ಜನ ಅನುಭವ, ಸಪೋರ್ಟ್ ಇದೆ ಅವರಿಗೆ ರಾಹುಲ್ ಗಾಂಧಿಗೆ. ಅವ್ರು ಚೆನ್ನಾಗಿ ಕೆಲಸಗಳೆಲ್ಲ ಮಾಡಿಸ್ತಾರೆ. ಸರ್, ಅವ್ರು ಕೊಟ್ರೆ ವಂಶ ರಾಜಕೀಯ ಆಗಲ್ವಾ? ಆಗುತ್ತೆ. ಬಟ್ ಏನಂತಂದ್ರೆ ಅವರು ರಾಹುಲ್ ಗಾಂಧಿ ಅಂದ್ರೆ ಅವರು ರಾಜಕಾರಣಕ್ಕೆ ಚೆನ್ನಾಗಿ ಕೆಲಸನೂ ಮಾಡಿಸಿದ್ದಾರೆ ಮೊದಲು. ಇವಾಗ ಅವ್ರಿಗೆ ಕೊಟ್ರೆ ಒಳ್ಳೇದೇ ಅನಿಸ್ತದೆ ನಮಗೆ. For all kinds of ads and business promotions in Suviha Media Network, please contact suvihasolutions@gmail.com.